ಹೌದು, ನಾನೇ ಮಾಡಿದ್ದು. ಅದಕ್ಕೇನಿವಾಗ? ನನ್ನ ದಾರಿಗೆ ಅಡ್ಡ ಬಂದವ್ರನ್ನ ಧೂಳಿಪಟ ಮಾಡೋದೇ ಈ ಮಾಳ್ವಿಕನ್ ಸ್ಟೈಲು. ನೀನು ಆ ನಿನ್ನ ತಂಗಿ ದುರ್ಗಾ, ನೀವಿಬ್ರು ನನ್ನ ದಾರಿಗೆ ಅಡ್ಡವಾಗಿದ್ದೀರಾ. ನಿಮ್ಮಿಬ್ರನ್ನ ದೂರ ಮಾಡದೆ ನಾನು ಹೇಗ್ ಸುಮ್ಮನೆ ಇರ್ಲಿ? ಹಾ, ನಿಲ್ಸೋದ? ಅದು ಈ ಮಾಳ್ವಿಕನ? ಸಾಧ್ಯನೇ ಇಲ್ಲ ಅಂಬಿಕಾ, ನೆವರ್. ನಿಲ್ಸೋಳೆ ಆಗಿದ್ದಿದ್ರೆ ನಾನು ಇಷ್ಟು ವರ್ಷ ಈ ಆಟ ಆಡ್ತಾನೆ ಇರಲಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಈ ಅಂತ್ಯ ಅನ್ನೋ ಪದ ನಿನ್ನ ಬಾಯಲ್ಲಿ ಬರ್ಕೊಡುದು. ಯಾಕೆಂದ್ರೆ ನಿನ್ನ ಅಂತ್ಯ ಮಾಡಿದ್ದು ನಾನೇ. ವರೆ ವಾ, ಮೆಚ್ಚದೆ ಅಂಬಿಕಾ, ಮೆಚ್ಚದೆ. ದೇಹ ಅಲ್ಲದೆ ಬರೀ ಶಕ್ತಿ ಇಟ್ಕೊಂಡಿರೋ ನಿನಗೆ ಇಷ್ಟೊಂದು ರೋಷ ಆವೇಶ ಇರ್ಬೇಕಾದ್ರೆ ಇನ್ನು ದೇಹ, ಗುರಿ, ಮಂತ್ರ ತಂತ್ರದ ಶಕ್ತಿ ಇರೋ ನನ್ಗಿನ್ನೆಷ್ಟು ಆಕ್ರೋಶ ಇರಬೇಡ. ಬರೀ ಹೀಗೆ ಗಾಳಿನಲ್ಲಿ ಅಕ್ಷರ ಬರೆಯೋದನ್ನ ಬಿಟ್ಟು ನಿನಗೆ ತಾಕತ್ತಿದ್ರೆ, ನಿನಗೆ ನಿಜವಾಗ್ಲೂ ತಾಕತ್ತಿದ್ರೆ ಬಾ, ಈಗಲೇ ನನ್ನ ಕಣ್ಣೆದ್ರಿಗೆ ಬಾ. ನಿನ್ನನ್ನ ಕಟ್ ಹಾಕಿ ಈ ಪ್ರಪಂಚದಿಂದಲೇ ನಿನ್ನ ಅಸ್ತಿತ್ವ ಅಳಿಸ್ ಹಾಕೋ ತಾಕತ್ತು ಈ ಮಾಳ್ವಿಕನ ಮಂತ್ರಕ್ಕಿದೆ. ಆತ್ಮಕ್ಕೆ ಸಾವಿಲ್ದೇ ಇರ್ಬೋದು ಅಂಬಿಕಾ, ಆದ್ರೆ ಈ ಮಾಳ್ವಿಕನ ಮಂತ್ರಕ್ಕೆ ನಿನ್ನನ್ನ ಕಟ್ ಹಾಕಿ ನರಳಿಸೋ ಶಕ್ತಿ ಇದೆ. ಬೆಂಕಿ ಜೊತೆ ಸರಸಬೇಡ, ಗಾಳಿಲೇ ಲೀನವಾಗೋಗ್ತೀಯಾ. ಪುಟ್ ಮೇಡಮ್, ಹಾಗೆಲ್ಲ ಹೇಳ್ಬಾರ್ದು. ಆಗ್ಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇವಾಗ ನೋಡು, ನೀನ್ ಆಗ್ಲಕಾಯಿ ತಿಂದ್ರೆ ತುಂಬಾ ಗಟ್ಟಿ ಆಗ್ತೀಯ, ಉದ್ದ ಆಗ್ತೀಯ. ಬಾಸ್ನ ನೋಡು, ಎಷ್ಟು ಎತ್ತರ ಇದ್ದಾರೆ. ಅವ್ರು ಎಲ್ರ ಜೊತೆ ಫೈಟ್ ಮಾಡಿ ಗೆಲ್ತಾರಲ್ಲ, ಆ ಶಕ್ತಿ ಎಲ್ಲಿಂದ ಬರುತ್ತೆ? ಅವ್ರು ದಿನ ಆಗ್ಲಕಾಯಿ ತಿಂತಾರೆ ಅಲ್ವಾ ಬಾಸು? ದುರ್ಗಾ, ಹಿತಾಗೆ ಇಷ್ಟ ಇಲ್ದೇ ಇರೋದು ಏನು ಫೋರ್ಸ್ ಮಾಡಿ ತಿನ್ನಿಸ್ಬಾರ್ದು. ನನಗೂ ಹಗಲಕಾಯಿ ಅಂದ್ರೆ ಏನು? ಏನ್ ನಿಮ್ಗೂ ಅಂದ್ರೆ ಏನು? ಬಾಸು, ನಾನಿಲ್ಲಿ ಪುಟ್ ಮೇಡಮ್ ತರಕಾರಿ ತಿನ್ಲಿ ಅಂತ ಕಷ್ಟ ಪಡ್ತಿದ್ರೆ ನೀವ್ ನೋಡ್ರೆ ಹೀಗ ಆಡ್ತಿದ್ದೀರಲ್ಲ. ಒಬ್ಬ ತಂದೆಯಾಗಿ ಮೊದಲು ನೀವ್ ತಿಂದು ತೋರಿಸ್ಬೇಕು. ನಾಲ್ಗೆಗೆ ಸಿಹಿ ಆಗಿರೋದು ದೇಹಕ್ಕೆ ಕೆಟ್ಟದ್ದು, ಅದೇ ನಾಲ್ಗೆಗೆ ಕಹಿ ಆಗಿರೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇವಾಗ ನಮಗೆ ಹುಷಾರಿಲ್ಲ ಅಂದ್ರೆ ನಾವು ಹುಷಾರಾಗಕ್ಕೆ, ಗಟ್ಟಿ ಆಗಕ್ಕೆ ಮಾತ್ರೆ ತಗೋತೀವಿ. ಮಾತ್ರೆ ಕಹಿಯಾಗಿರುತ್ತೆ ತಾನೆ, ಇದು ಕೂಡ ಹಾಗೇನೆ, ಕಹಿಯಾಗಿರುತ್ತೆ, ಆದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ತಿನ್ನಿ. ಅದಕ್ಕೆ ಹಗಲಕಾಯಿನೇ ತಿನ್ಬೇಕಾ? ಸರಿ, ಯಾವುದು ತರಕಾರಿ ಸಿಗ್ಲಿಲ್ವಾ? ನನ್ಗಂತೂ ಈ ಕಹಿನ ತಿನ್ನೋದಕ್ಕಾಗಲ್ಲ. ಬಾಸು, ಇಲ್ಲ ಅಂದ್ರೆ ಇಲ್ಲ, ನಾನ್ ನಿಮ್ ಮಾತು ಕೇಳೋದಿಲ್ಲ. ನೀವಿಬ್ರು ಆಗ್ಲಕಾಯಿ ಪಲ್ಯನ ತಿನ್ಲೇಬೇಕು, ಇಲ್ಲ ಅಂದ್ರೆ ನಾನು ಊಟ ಮಾಡಲ್ಲ. ಓಕೆ, ತಿಂತೀವಿ.
ಮಾಯಾ ಮಾಯಾ ನನ್ ಕೈ ಬಿಡು. ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದ್ಯಾ? ಬಾ ದುರ್ಗಾ ನೀನು. ಮಾಯಾ ನನ್ ಕೈ ಬಿಡು ಅಂದೆ. ಕೈ ಬಿಡು ದುರ್ಗಾ. ಸ್ವಲ್ಪ ಮೆಲ್ಲಗ್ ಮಾತಾಡು. ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಮನೇಲಿ ಅದನ್ನೆಲ್ಲ ಮಾತಾಡೋದಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ಯಾಕಾಗಲ್ಲ? ಯಾಕಂದ್ರೆ ಇಲ್ಲಿ ಗೋಡೆಗಳಿಗೂ ಕಿವಿ ಇರುತ್ತೆ, ಎಲ್ರೂ ಒಂದ್ ಕಣ್ಣು ಹಿಂಬಾಲಿಸ್ತಾನೆ ಇರುತ್ತೆ. ಯಾರದು? ನಿನ್ನ ಹತ್ರ ಎಲ್ಲದನ್ನೂ ಹೇಳ್ಬೇಕು, ಆದ್ರೆ ಇಲ್ಲಲ್ಲ. ಅದಕ್ಕೂ ಮೊದಲು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಆ ಸತ್ಯ ನಿನಗೆ ಗೊತ್ತಾಗ್ಬೇಕು. ಅದು ತುಂಬಾ ದೊಡ್ಡ ವಿಷಯ. ದೊಡ್ಡ ವಿಷಯನ ಮತ್ತೊಂದು ನಾಟಕ ಮಾಡೋದಕ್ಕೆ ಶುರು ಮಾಡಿದ್ಯಾ? ಈ ಸಲ ನಿನ್ನ ನಾಟಕಕ್ಕೆ ನಾನು ಬಲಿಯಾಗಲ್ಲ. ದುರ್ಗಾ, ನಾಳೆ ಕರೆಕ್ಟಾಗಿ 10 ಗಂಟೆಗೆ ಊರಾಚೆ ಇರೋ ಬೆಟ್ಟು ತುದಿ ಹತ್ರ ಬಾ. ಅಲ್ಲಿ ಮಾತ್ರ ನಾನು ನಿಂಗೆ ನಿಜ ಹೇಳೋದಕ್ಕೆ ಸಾಧ್ಯ. ಏನು? ಬೆಟ್ಟದ ತುದಿಗ? ಯಾಕೆ? ಮೇಲಿಂದ ನನ್ನ ಕೆಳಗೆ ತಳ್ಳಿ ಸಾಯಿಸೋದಕ್ಕ? ದುರ್ಗಾ, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಸರಿ ಆಯ್ತು, ಅಂಬಿಕಾ ಸಾವಿನ ಬಗ್ಗೆ ರಹಸ್ಯ ಹೇಳ್ಬೇಕು. ಅವತ್ತೇನು ಆಕ್ಸಿಡೆಂಟ್ ಆಯ್ತು ಅದ್ರ ಹಿಂದೆ ದೊಡ್ಡ ಸತ್ಯ ಇದೆ ದುರ್ಗಾ. ಅಂಬಿಕಾ ಸಾವಿನ ಬಗ್ಗೆ ಇವಳೇ ರಹಸ್ಯ ಹೇಳ್ತೀನಿ ಅಂತಿದ್ದಾಳಲ್ಲ, ಸಾವಿಗೆ ಕಾರಣನೇ ಇವಳು. ಇನ್ಯಾವ ರಹಸ್ಯದ ಬಗ್ಗೆ ಮಾತಾಡ್ತಿದ್ದಾಳೆ ಇವಳು? ಇದ್ಯಾವುದೋ ದೊಡ್ಡ ಸಂಚಿರ್ಬೇಕು. ಅದೇನು ಅಂತ ನೋಡೇ ಬಿಡೋಣ.